ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ವೈಶುಪುಟ್ಟ ಕುಟುಂಬ ವ್ಲಾಗ್. ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವಂತೂ ಆರಾಮದಿರಿ, ನೀವು ಆರಾಮದಿರ ಅಂತ ಅಂದ್ಕೊಂಡಿದ್ದೀನಿ ರೀ. ಸೊ ಬರೀ ಇವತ್ತಿಂದ ಮಿನಿ ವ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ, ಮತ್ತು ಚಾನಲ್ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿರಿ. ಫ್ರೆಂಡ್ಸ್, ಇವತ್ತು ನೋಡಿರಿ ನಮ್ಮ ಯಜಮಾನ್ರು ಏನು ಮಾಡಕತ್ತಾರಪ್ಪ ಅಂತಂದ್ರೆ ಚಿಕನ್ ಗ್ರೇವಿ ಮಾಡಕತ್ತಾರೋ, ಮತ್ತು ಶ್ರೀಹಾನ್ ಇಲ್ಲಿ ಮಾವಿನ ತಿನ್ನಕತ್ತಾರ. ಚಿಕನ್ ಗ್ರೇವಿ ಮತ್ತು ಚಿಕನ್ ಕಬಾಬ್ ಮಾಡಕತ್ತಾರ. ಅವ್ರು ಹೆಂಗೆ ಮಾಡ್ಯಾರಂದ್ರೆ ಡೀಟೇಲ್ಸಾಗಿ ನೋಡ್ಬೇಕಂದ್ರೆ ನಂದು ಫುಲ್ ವ್ಲಾಗ್ ಐತೆ, ಅದನ್ನ ನೋಡಿರಿ. ಮತ್ತು ಹೆಂಗೈತೆ ಅಂತ ಹೇಳಿ ಕಮೆಂಟ್ ಮಾಡಿರಿ. ಫ್ರೆಂಡ್ಸ್, ಇಲ್ಲಿ ಅವರನ್ನ ಇದಕ್ಕೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಅರಿಶಿನ ಖಾರ ಉಪ್ಪು ಹಾಕಿ ಚಿಕನ್ಗೆ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದಾರೆ ನೋಡಿರಿ. ನಾನು ಸ್ವಲ್ಪ ಹೊತ್ತು ಅಂಗಡಿಗೆ ಹೋಗಿದ್ದೀನಿ, ಅಂಗಡಿಗೆ ಹೋಗಿ ಕೂಡ ಇವನ್ನೆಲ್ಲ ಮಿಕ್ಸ್ ಮಾಡಿಟ್ಟರು. ಹಾಗಾಗಿ ನಾನೇ ಇವನ್ನ ಡೀಪ್ ಫ್ರೈ ಮಾಡಿಟ್ನಿ. ಮತ್ತು ಇಲ್ಲಿ ಎಲ್ಲ ನಾನು ಉಳ್ಳಾಗಡ್ಡಿ ಟೊಮೆಟೊ ಅದೆಲ್ಲ ಕೊರೆದು ಕೊಟ್ಟಿದ್ದೀನಿ. ಹಾಗಾಗಿ ಅವರು ಚಿಕನ್ ಗ್ರೇವಿ ಮಾಡಾಕತ್ತಾರೆ ನೋಡಿರಿ. ಮತ್ತು ನಾನಿಲ್ಲಿ ಚೆನ್ನಾಗಿ ಬೇಳೆ ಸಾರು ಮಾಡಾಕತ್ತೀನಿ. ಯಾಕಂತಂದ್ರೆ ಸ್ವಲ್ಪ ಗ್ರೇವಿ ಮಾಡಿದ್ರಂದ್ರೆ ಸ್ವಲ್ಪ ಸಾರು ಬೇಕಿತ್ತು. ಹಾಗಾಗಿ ಬೇಳೆ ಸಾರು ಚಿಕನ್ ಇದು ಚೆನ್ನಾಗಿ ಬೇಳೆ ಸಾರು ಮಾಡಕತ್ತೀನಿ. ಚೆನ್ನಾಗಿ ಬೇಳೆ ಆಗೈತೆ ಈಗ ಆಲ್ಮೋಸ್ಟ್. ಮುಂದೆ ನೋಡ್ರಿ ಯಾವ ಥರ ಮಾಡಕತ್ತಾರ ಅಂತಂದ್ರೆ ಭಾಳ ಈಸಿಯಾಗಿ ಮತ್ತು ಭಾಳ ಟೇಸ್ಟಿಯಾಗಿ ಮಾಡ್ತಾರೆ ಇವರು. ಮತ್ತು ಹೆಚ್ಚು ಮಸಾಲೆನೂ ಹಾಕೋಂಗಿಲ್ಲ. ಇದ್ರೊಳಗೆ ಬರೀ ಅರಿಶಿನ ಖಾರ ಉಪ್ಪು ಉಳ್ಳಾಗಡ್ಡಿ ಟೊಮೆಟೊ ಮತ್ತು ಕೊತ್ತಂಬರಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಚಿಕನ್ ಮಸಾಲೆ ಹಾಕಿ ಇದಿಷ್ಟು ಮಾಡ್ತಾರೆ ನೋಡಿರಿ. ಬರೀ ಫ್ರೆಂಡ್ಸ್, ಎಲ್ಲರೂ ಊಟ ಮಾಡೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ವೈಶುಪುಟ್ಟ ಕುಟುಂಬ ವ್ಲಾಗ್. ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವಂತೂ ಆರಾಮದಿರಿ, ನೀವು ಆರಾಮದಿರ ಅಂತ ಅಂದ್ಕೊಂಡಿದ್ದೀನಿ ರೀ. ಸೊ ಬರೀ ಇವತ್ತಿಂದ ಮಿನಿ ವ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ, ಮತ್ತು ಚಾನಲ್ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿರಿ. ಫ್ರೆಂಡ್ಸ್, ಇವತ್ತು ನೋಡಿರಿ ನಮ್ಮ ಯಜಮಾನ್ರು ಏನು ಮಾಡಕತ್ತಾರಪ್ಪ ಅಂತಂದ್ರೆ ಚಿಕನ್ ಗ್ರೇವಿ ಮಾಡಕತ್ತಾರೋ, ಮತ್ತು ಶ್ರೀಹಾನ್ ಇಲ್ಲಿ ಮಾವಿನ ಹಣ್ಣು ತಿನ್ನಕತ್ತಾರ. ಚಿಕನ್ ಗ್ರೇವಿ ಮತ್ತು ಚಿಕನ್ ಕಬಾಬ್ ಮಾಡಕತ್ತಾರೋ. ಅವ್ರು ಹೆಂಗೆ ಮಾಡ್ಯಾರಂದ್ರೆ ಡೀಟೇಲ್ಸಾಗಿ ನೋಡ್ಬೇಕಂದ್ರೆ ನಂದು ಫುಲ್ ವ್ಲಾಗ್ ಐತೆ, ಅದನ್ನ ನೋಡಿರಿ. ಮತ್ತು ಹೆಂಗೈತೆ ಅಂತ ಹೇಳಿ ಕಮೆಂಟ್ ಮಾಡಿರಿ. ಫ್ರೆಂಡ್ಸ್, ಇಲ್ಲಿ ಅವರನ್ನ ಇದಕ್ಕೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಅರಿಶಿನ ಖಾರ ಉಪ್ಪು ಹಾಕಿ ಚಿಕನ್ಗೆ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದಾರೆ ನೋಡಿರಿ. ನಾನು ಸ್ವಲ್ಪ ಹೊತ್ತು ಅಂಗಡಿಗೆ ಹೋಗಿದ್ದೀನಿ, ಅಂಗಡಿಗೆ ಹೋಗಿ ಕೂಡ ಇವನ್ನೆಲ್ಲ ಮಿಕ್ಸ್ ಮಾಡಿಟ್ಟರು. ಹಾಗಾಗಿ ನಾನೇ ಇವನ್ನ ಡೀಪ್ ಫ್ರೈ ಮಾಡಿಟ್ನಿ. ಮತ್ತು ಇಲ್ಲಿ ಎಲ್ಲ ನಾನು ಉಳ್ಳಾಗಡ್ಡಿ ಟೊಮೆಟೊ ಅದೆಲ್ಲ ಕೊರೆದು ಕೊಟ್ಟಿದ್ದೀನಿ. ಹಾಗಾಗಿ ಅವರು ಚಿಕನ್ ಗ್ರೇವಿ ಮಾಡಾಕತ್ತಾರೆ ನೋಡಿರಿ. ಮತ್ತು ನಾನಿಲ್ಲಿ ಚೆನ್ನಾಗಿ ಬೇಳೆ ಸಾರು ಮಾಡಕತ್ತೀನಿ. ಯಾಕಂತಂದ್ರೆ ಸ್ವಲ್ಪ ಗ್ರೇವಿ ಮಾಡಿದ್ರಂದ್ರೆ ಸ್ವಲ್ಪ ಸಾರು ಬೇಕಿತ್ತು. ಹಾಗಾಗಿ ಬೇಳೆ ಸಾರು ಚಿಕನ್ ಇದು ಚೆನ್ನಾಗಿ ಬೇಳೆ ಸಾರು ಮಾಡಕತ್ತೀನಿ. ಚೆನ್ನಾಗಿ ಬೇಳೆ ಆಗೈತೆ ಈಗ ಆಲ್ಮೋಸ್ಟ್. ಮುಂದೆ ನೋಡ್ರಿ ಯಾವ ಥರ ಮಾಡಕತ್ತಾರ ಅಂತಂದ್ರೆ ಭಾಳ ಈಸಿಯಾಗಿ ಮತ್ತು ಭಾಳ ಟೇಸ್ಟಿಯಾಗಿ ಮಾಡ್ತಾರೆ ಇವರು. ಮತ್ತು ಹೆಚ್ಚು ಮಸಾಲೆನೂ ಹಾಕೋಂಗಿಲ್ಲ. ಇದ್ರೊಳಗೆ ಬರೀ ಅರಿಶಿನ ಖಾರ ಉಪ್ಪು ಉಳ್ಳಾಗಡ್ಡಿ ಟೊಮೆಟೊ ಮತ್ತು ಕೊತ್ತಂಬರಿ ಅಲ್ಲ